ಸತತ 6 ದಿನಗಳಿಂದ ಹೋರಾಡುತ್ತಿದ್ದ ರೈತರ ಹೋರಾಟಕ್ಕೆ ಕೊನೆಗೂ ಮಣಿಯಲಿದೆಯಾ ಕೇಂದ್ರ ಸರ್ಕಾರ? ಮೋದಿ ಸರ್ಕಾರದ ವಿರುದ್ಧ ನಟ ಕಮಲ್ ಹಾಸನ್ ತಿರುಗಿ ಬಿದ್ದಿತ್ತು ಯಾಕೆ? ಮಹದಾಯಿ ನದಿ ವಿವಾದದ ಬಗ್ಗೆ ಕರ್ನಾಟಕದ ಜೊತೆಗೆ ಗೋವಾ ಮಾತನಾಡಲ್ಲ ಅಂತ ಹೇಳ್ತಿರೋದು ಯಾಕೆ? ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೆಹಲಿ ಗಡಿಯಲ್ಲಿ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು. ಇದರಿಂದ ರೈತರ ಜೊತೆ ಕೇಂದ್ರ ಸರ್ಕಾರ ಸಭೆ ನಡೆಸಿದೆ. ದೆಹಲಿಯಲ್ಲಿ ವಿಜ್ಞಾನ ಭವನದಲ್ಲಿ ಸಚಿವರ ಜೊತೆ ನಡೆದ ರೈತರ ಸಭೆಯಲ್ಲಿ ರೈತರ ಬೆಳೆಗೆ ನ್ಯಾಯಯುತ ಬೆಲೆ ನಿಗದಿ ಮಾಡಬೇಕು ಅಂತ ಒಕ್ಕೊರಲಾಗಿ ಒತ್ತಾಯಿಸಲಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆಯಲ್ಲಿ ರೈತ ಸಂಘದ 32 ಸಂಘಟನೆಗಳು ಸಭೆಯಲ್ಲಿ ಭಾಗಿಯಾಗಿದ್ರು. ಪ್ರಾದೇಶಿಕ ಪಕ್ಷಗಳ ಜೊತೆ ರಾಷ್ಟ್ರೀಯ ಪಕ್ಷಗಳಿಗೂ ಪ್ರತಿಷ್ಠೆಯ ಕಣವಾಗಿರುವ ಗ್ರೇಟರ್ ಹೈದರಾಬಾದ್ ಮಹಾನಗರ ಪಾಲಿಕೆ ಚುನಾವಣೆ ಮತದಾನ ನಡೆದಿದೆ. ಜೆಎಚ್ಎಂಸಿಯ 150 ಸ್ಥಾನಗಳಿಗೆ ಮತದಾನ ನಡೆದಿದೆ. ಚುನಾವಣೆಯಲ್ಲಿ ಓವೈಸಿ, ಸಿನಿ ತಾರೆಯರಾದ ಚಿರಂಜೀವಿ, ನಾಗಾರ್ಜುನ, ವಿಜಯ ದೇವರಕೊಂಡ, ರಾಮ್, ಅಲ್ಲು ಅರವಿಂದ್ ಸೇರಿದಂತೆ ಹಲವರು ಮತದಾನ ಮಾಡಿದ್ದಾರೆ. ಸಂಜೆ 6 ಗಂಟೆವರೆಗೂ ಮತದಾನ ನಡೆಯಲಿದೆ. ಕೃಷಿ ಮಸೂದೆ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ರೈತರು ಪ್ರತಿಭಟನೆ ನಡೆಸುತ್ತಿದ್ರು. ಸರ್ಕಾರ ಈ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಂಡಿಲ್ಲ ಅಂತ ನಟ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ರೋಮ್ ಹೊತ್ತಿ ಉರಿಬೇಕಾದ್ರೆ ಪಿಯಾನೋ ನುಡಿಸಿದಂತಾಗ್ತಿದೆ ಅಂತ ಕಮಲ್ ಹೇಳಿದ್ದು ರೈತರನ್ನ ವಿಲನ್ ಅಂತೆ ನೋಡ್ತಿರೋದಾಗಿ ನಟ ಕಮಲ್ ಹಾಸನ್ ಕಿಡಿಕಾರಿದ್ದಾರೆ. ಜೆಎನ್ಯು ಮಾಜಿ ವಿದ್ಯಾರ್ಥಿ ನಾಯಕಿ ಶೆಹಲಾ ರಶೀದ್ ವಿರುದ್ಧ ತಂದೆ ಅಬ್ದುಲ್ ರಶೀದ್ ಸೋರಾ ಗಂಭೀರ ಆರೋಪ ಮಾಡಿದ್ದಾರೆ. ಶೆಹಲಾ ರಾಜಕೀಯ ಪ್ರವೇಶಿಸೋಕೆ 3 ಕೋಟಿ ರೂಪಾಯಿ ಹಣ ಪಡೆದಿದ್ದಾಳೆ. ನಮ್ಮ ಮನೆಯಲ್ಲಿ ದೇಶ ವಿರೋಧಿ ಚಟುವಟಿಕೆ ನಡೀತಾ ಇದೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ಅಬ್ದುಲ್ ರಶೀದ್ ಸೋರಾ ಡಿಜಿಪಿ ದಿಲ್ಬಾಗ್ ಸಿಂಗ್ಗೆ ಪತ್ರ ಬರೆದಿದ್ದಾರೆ. ಆದರೆ ತಂದೆಯ ಆರೋಪವನ್ನ ಶೆಹಲಾ ರಶೀದ್ ನಿರಾಕರಿಸಿದ್ದಾರೆ. ಮಹದಾಯಿ ನದಿ ವಿವಾದದ ಬಗ್ಗೆ ಅಮಿತ್ ಶಾಗೆ ತಿಳಿಸಿದ್ದೇನೆ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಕರ್ನಾಟಕ ನದಿ ತಿರುವು ಮಾಡಿರುವ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಸಾಕ್ಷ್ಯ ಸಲ್ಲಿಸಿದ್ದೇವೆ. ಆದರೆ ಕರ್ನಾಟಕದ ಜೊತೆ ಮಾತುಕತೆಗೆ ಗೋವಾ ಬಯಸೋದಿಲ್ಲ ಅಂತ ಗೋವಾ ಸಿಎಂ ಪ್ರಮೋದ್ ಸಾವಂತ್ ಹೇಳಿದ್ದಾರೆ. ಬಾಲಿವುಡ್ನ ಒಂದು ಕಾಲದ ಹಾಟ್ ಬೆಡಗಿ ರಂಗಿಲಾ ಮೂಲಕ ಮೋಡಿ ಮಾಡಿದ ನಟಿ ಊರ್ಮಿಳಾ ಕಾಂಗ್ರೆಸ್ ಬಿಟ್ಟು ಶಿವಸೇನೆ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಶಿವಸೇನಾ ಮುಖ್ಯಸ್ಥ ಸಿಎಂ ಉದ್ಧವ್ ಠಾಕ್ರೆ ಅವರ ಮಾತೋಶ್ರೀ ನಿವಾಸಕ್ಕೆ ತೆರಳಿದ ಊರ್ಮಿಳಾ ಉದ್ಧವ್ ಪತ್ನಿ ರಶ್ಮಿ ಠಾಕ್ರೆ ಶಿವಸೇನೆಯ ಕೇಸರಿ ಬ್ಯಾಂಡ್ನ ನಟಿ ಕೈಗೆ ಕಟ್ಟುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡ್ರು. 2019ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಉತ್ತರ ಮುಂಬೈ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಊರ್ಮಿಳಾ ಬಿಜೆಪಿ ಅಭ್ಯರ್ಥಿ ಎದುರು ಸೋಲಪ್ಪಿದ್ರು. ಇಂಗ್ಲೆಂಡ್ನ ಕೋವಿಡ್ ಲಸಿಕೆ 95% ಪರಿಣಾಮಕಾರಿಯಾಗಿದ್ದು ಮುಂದಿನ ವಾರ ಬ್ರಿಟನ್ ಸರ್ಕಾರದಿಂದ ಬಳಕೆಗೆ ಅನುಮತಿ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಭಾರತದ ಮಟ್ಟಿಗೆ ಫೈಜರ್ ಲಸಿಕೆ ದುಬಾರಿಯಾಗುವ ಸಾಧ್ಯತೆ ಇದ್ದು ಲಸಿಕೆ ಸಂಗ್ರಹಕ್ಕೆ ಸೂಪರ್ ಕೋಲ್ಡ್ ಸ್ಟೋರೇಜ್ ಅಗತ್ಯ ಇದೆ. ಫೈಜರ್ ಲಸಿಕೆ -70 ಡಿಗ್ರಿಯಲ್ಲಿ ಸಂಗ್ರಹಿಸಬೇಕು. ಭಾರತದಲ್ಲಿ ಸೂಪರ್ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆ ಇಲ್ಲ. ಹೀಗಾಗಿ ಸೂಪರ್ ಕೋಲ್ಡ್ ಸ್ಟೋರೇಜ್ ವ್ಯವಸ್ಥೆಗೆ ಸರ್ಕಾರ ಸಿದ್ಧತೆ ನಡೆಸಿದ್ದು ಫೈಜರ್ ಕಂಪನಿ ಜೊತೆ ಮಾತುಕತೆಗೆ ಕೇಂದ್ರ ಸರ್ಕಾರ ಉತ್ಸಾಹ ತೋರಿಸಿದೆ. ಭೂಗತಪಾತಕ್ಕೆ ದಾವೂದ್ ಇಬ್ರಾಹಿಂನ 2 ಫ್ಲಾಟ್ ಮತ್ತು ಭೂಮಿಯನ್ನ ಹರಾಜು ಮಾಡಲಾಗಿದೆ. ಸುಮಾರು 1.10 ಕೋಟಿ ಬೆಲೆ ಬಾಳುವ ಆಸ್ತಿಯನ್ನ ಕಳ್ಳ ಸಾಗಾಣಿಕೆದಾರರು ಮತ್ತು ವಿದೇಶಿ ವಿನಿಮಯ ಮ್ಯಾನಿಪುಲೇಟರ್ ಕಾಯ್ದೆ ಅಡಿ ಹರಾಜು ಹಾಕಲಾಗಿದೆ. ಆದರೆ 2ನೇ ಅವಧಿಯಲ್ಲಿ 3.45 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಯಾರೂ ಖರೀದಿ ಮಾಡೋಕೆ ಮುಂದೆ ಬರಲಿಲ್ಲ.